ಎಷ್ಟು ಆಳ ತೆಗ್ದಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಆಳ ನೋಡಿ, ಎಷ್ಟು ಆಳ ತೆಗ್ದಿದ್ದೀವಿ ನೋಡ್ದೈತೆ ಅಷ್ಟೇ ಗೈಸ್. ಸೇಮ್ ಇಲ್ಲಿ ಹೆಂಗೈತೆ ಹಂಗೆ ನೋಡ್ರಿ, ಅಷ್ಟು ಮಾತ್ರ ಹೊಡೆದೈತೆ ಅಷ್ಟು. ಅದು ಎಲ್ಲಿ ನೋಡ್ರಿ, ಇಲ್ಲೇ ನಮ್ಮ ನಟಿಯಣ್ಣ ಬಂತು. ಏನಣ್ಣ ಮೋಟ್ರ್ ಪಂಪ್ ಬಿಟ್ಟಿದೆಯಲ್ಲ, ಚರಂಡಿ ಬಿಟ್ಟಿದೆಯಲ್ಲ ಮರ ನೀರು. ಹಾಯ್ ಗೈಸ್, ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ. ಸುಸ್ವಾಗತ ಗೈಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನೋಡ್ರಿ. ನಿನ್ನೆ ಮೊನ್ನೆ ವೀಡಿಯೋದಲ್ಲಿ ನೋಡಿದ್ದೀರ ಮೋಟ್ರ್ ಸುಟ್ಟೋಯ್ತು. ಇವತ್ತು ನೋಡಿರಿ ನೀರು ಹೋಗ್ತದಾವೆ, ಪೈಪ್ ಹೊಡೆದೈತೆ. ಇಲ್ಲಿ ಇನ್ನೊಂದು ಬೋರ್ ಹತ್ರ ನೋಡಿರಿ, ನಮ್ಮ ಶೆಡ್ ಹತ್ರ ಇಲ್ಲೊಂದು ಬೋರ್ ಐತಲ್ಲ. ನೋಡಿರಿ, ಈಗ ಆ ಬೋರು ಮೋಟ್ರ್ ಪಂಪ್ ತಂದು ಹೊಸದು ಬಿಟ್ವಿ. ಇವಾಗ ನೋಡಿರಿ ಇಲ್ಲಿ ಪೈಪ್ ಹೊಡೆದೈತೆ. ನೋಡಿರಿ ಎಷ್ಟೊಂದು ನೀರು ಹೋಗ್ತದೆ. ಈಗ ಅಗಿಬೇಕು ಇವಾಗ. ಏನು ಮಾಡೋಕ್ಕಲ್ಲ, ಬರೀ ಇವತ್ತಿನ ವೀಡಿಯೋ ತೋರಿಸ್ತೀನಿ. ನೋಡಿರಿ, ಸಿಕ್ಕಾಬಿಟ್ಟೆ ನೀರು ಹೋಗ್ತದವೆ. ಅಡಿಕೆ ಗಿಡಕ್ಕೆ ನೀರು ಹೋಗ್ತಾ ಇಲ್ಲ. ಹಾಗಾಗಿ ನೋಡಿರಿ ಫುಲ್ ರಾತ್ರಿ ಎಲ್ಲ ಇಲ್ಲೇ ನೆಂದೈತೆ. ಇವಾಗ ನೋಡಿರಿ ಅಗಿಬೇಕು ನೋಡಿರಿ ಫುಲ್ಲು. ನೋಡಿ, ಇಲ್ಲೇ ರೋಡಲ್ಲಿ ಎಲ್ಲ ತುಂಬ್ತಾಂಡೈತೆ. ನೋಡಿ ಕಾಣ್ತಿರ್ಬೋದು. ನೋಡೋಣ ಇವತ್ತಿಂದು ಎಷ್ಟು ಆಳ ತೆಗಿಬೇಕು ನೋಡೋಣ. ನಿಮಗೆ ಫುಲ್ ವೀಡಿಯೋ ತೋರಿಸ್ತೀನಿ. ಇನ್ಯಾರು ಹೊಸದಾಗಿ ನನ್ನ ಚಾನಲ್ ವಿಸಿಟಿಂಗ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ರಿ. ಇವಾಗ ನೋಡಿರಿ ತೆಗಿತೀನಿ. ಆರೈಸೋಕೆ ಬಂದು ನೋಡೋಣ. ನಾನು ತೆಗಿತೀವಿ ಈಗ. ನೋಡಿರಿ ತೆಗಿಯೋಣ. ನೋಡಿರಿ, ಹತ್ತಿ ಬೀಜ ಬೇರೆ ಹಾಕಿದ್ವಿ. ಆಲ್ರೆಡಿ ಹತ್ತಿ ಗಿಡ ಹುಟ್ಟಕ್ಕೆ ಬರ್ತದವೆ, ಹುಟ್ಟದ ಆಲ್ರೆಡಿ. ನೋಡಿರಿ ಇವಾಗ ಅಲ್ಲಿ ಪೈಪ್ ಹೊಡೆದೈತೆ. ಅಡಿಕೆ ಗಿಡಕ್ಕೆ ಮೇಂಟೈನ್ ಮಾಡಬೇಕು ಮತ್ತು ಇದಕ್ಕೆ ಮಾಡಬೇಕು. ನೋಡಿರಿ ಸದ್ಯಕ್ಕೆ ಸಿಂಗಲ್ ಪೇಜ್. ಸದ್ಯಕ್ಕೆ ನಮ್ಮದಲ್ಲಿ 2 ದೊಡ್ಡ ಮೋಟ್ರು, ಒಂದು ಸಿಂಗಲ್ ಪೇಜ್ ಒಳಗಿರೋದು ಸದ್ಯಕ್ಕೆ. ನೋಡಿರಿ ಸಿಂಗಲ್ ಪೇಜ್ ಇದಕ್ಕೆ ಎತ್ತೀನಿ. ಲ್ಯಾಟ್ರಲ್ ಆಗಿರೋದ್ರಿಂದ ಆರಾಮಾಗಿ ನೆನೀತವೆ. ಅಡಿಕೆ ಗಿಡಕ್ಕೆ ನೆನೆಯಲ್ಲ, ಆರಾಮಾಗಿ ಲ್ಯಾಟ್ರಲ್ ಎಲ್ಲ ನೆನ್ಕೊಂತವೆ. ನೋಡಿರಿ ಸಿಂಗಲ್ ಪೇಜ್ ಆನ್ ಮಾಡೀನಿ. ಸದ್ಯಕ್ಕೆ ಈಗ ನೋಡ್ರಿ ಅಗಿತಾ ಇದ್ದೀವಿ. ತ್ಯಾವ ಹಂಗೆ ಐತೆ, ಹಂಗೆ ಆರೆ ಏನು ಬೇಕೇ ಆಗಲ್ಲ. ಸುಮ್ಮನೆ ಎಳೆಬಿಟ್ರೆ ಹಂಗೆ ಹೋಗ್ತಾರೆ. ನೋಡೋಣ ಬರ್ರಿ, ಏನು ಎಲ್ಲಿ ಹೊಡೆದೈತೆ ಏನಾಯ್ತು ಅಂತ ತೋರಿಸ್ತೀನಿ. ಅದು ಪೈಪ್ ಕಾಣ್ತಾ ಇಲ್ಲ, ಎಲ್ಲಿ ಲೀಕೇಜ್ ಆಯ್ತು ಅಂತ. ಸದ್ಯಕ್ಕೆ ಸ್ಟಾರ್ಟ್ರ್ ಆನ್ ಮಾಡ್ತೀನಿ ತಡ್ರಿ, ನೋಡೋಣ. ಕಾಣೈತೆ ಬರ್ರಿ, ನೋಡೋಣ ಎಲ್ಲಿ ಪೈಪ್ ಹೊಡೆದೈತೆ ಅಂತ. ಗೊತ್ತಾಗ್ತಿಲ್ಲ ಅದು ಎಲ್ಲಿ ಹೊಡೆದೈತೆ ಅಂತ. ಹಂಗಾಗಿ ಕಾಣಿಸ್ತಿಲ್ಲ. ಒಂದ್ಸಲ ಆನ್ ಮಾಡಿರಿ ನೀರು ಬರ್ತವೆ. ನಮ್ಮ ಬ್ರದರ್ ಅಗಿತಾ ಇದ್ದೀವಿ. ನೋಡ್ರಿ ನೀರು ಇವಾಗ ಎಲ್ಲಿ ಹೋಗ್ತಾವ ಅಂತ ಗೊತ್ತಾಗುತ್ತೆ. ಇನ್ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿರಿ. ನೋಡಿರಿ, ಒಳ್ಳೆ ಹಳೆ ಕಾಲದಾಗ ಗೊತ್ತಾಯ್ತಿಲ್ಲ. ಅದ್ರ ಗುಂಟೆ ಹೊಡಿಕೊಂಡು ಹೋಗ್ಬೇಕು ನಾವು. ಸೆಕೆಂಡ್ ಆಫ್ ಮಾಡಲ. ಇದು ಹೊಡೆದಿರೋದು ಬ್ಯಾರತೆ ಏನೋ ಕಾಣಲ್ಲ. ಇದು ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತಿತ್ತಲ್ಲ. ಹಾಂ ಆಫ್ ಮಾಡಿದೆ ಗೈಸ್. ಫೈನಲಿ ಪೈಪ್ ಹೊಡೆದಿರೋ ಸಿಕ್ತು. ಇದು ಇವಾಗೆಂದು ಉಣಿದ್ದಲ್ಲ, ಹಳೆ ಕಾಲದಾಗ ಉಣಿರೋದು. ನೋಡ್ರಿ ಇಲ್ಲ ಹಾಸಿ ಪೈಪು ರೋಡಾಗ ಹಾಸಿ ಉಣ್ಯಾರೆ. ಸದ್ಯ ನನ್ನದಷ್ಟು ರೋಡಾಗ ಹೋಗಿಲ್ಲ. ರೋಡಾಗ ಹೋಗಿದ್ರೆ ತುಂಬ ಕಷ್ಟ ಆಗೋದು. ನೋಡ್ರಿ ಇಲ್ಲಿ ಸಿಕ್ಕೈತಂತೆ ಕರೆ ಪೈಪಾ, ಯಾವಾಗ ಗೊತ್ತಿಲ್ಲ. ಕರೆ ಪೈಪ್ ಹಳೆ ಕಾಲದಾಗ ಉಣಿರೋದು. ನೋಡ್ರಿ ತ್ಯಾವ ಇರೋದಕ್ಕೆ ಇಷ್ಟು ತೆಗ್ದಿದ್ದೀವಿ. ನೋಡ್ರಿ ತುಂಬ ಕಷ್ಟ ಆಗೈತಿ. ಬ್ಯಾಸ್ಗೆ ಮಾತ್ರ ಪೈಪ್ ಹೊಡೆದ್ಬಿಟ್ರೆ ಅಂತೂ ಭಾಳವೇ ಸವಾಸ ಅನ್ಕೊಳ್ರಿ. ನಿನ್ನೆ ಫುಲ್ ನೀರು ಹೋಗ್ಯದವು. ಇಲ್ಲಿ ಯಾರೂ ನೋಡಿಲ್ಲ. ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆಗೈತಿ. ನೋಡಿ ನೆನೆ ಫುಲ್ ಇಲ್ಲೆಲ್ಲ ಫುಲ್ ತುಂಬಿತ್ತಂತೆ. ನೆನೆ ನಾನು ನೋಡಿರಲಿಲ್ಲ. ಹಂಗಾಗಿ ಇಲ್ಲೇ ರೋಡ್ ಸೈಡಿಗೆ ಹೋಗೋರು ಯಾರೋ ಹೇಳಿದರು. ನೋಡಿರಿ ಇವಾಗ ಸದ್ಯಕ್ಕೆ ತೆಗ್ದಿದ್ದೀವಿ. ಬನ್ನಿ ಫುಲ್ ತೆಗೆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಗೈಸ್ ತೆಗೆದ್ವಿ ಫೈನಲಿ. ತೆಗ್ದು ನೋಡಿರಿ ಯಾವ ಲೆವೆಲಿಗೆ ನೋಡಿದ್ರಲ್ಲ ನೀವೇ ಸ್ಟಾರ್ಟಿಂಗ್ ಎಲ್ಲಿ ತೆಗೆದ್ವಿ ಅಂತ. ನೋಡಿರಿ ಎಲ್ಲಿಂದ ಎಲ್ಲಿಗೆ ತೆಗ್ದಿದ್ದೀವಿ ಅಂತ ನೀವೇ ನೋಡಿರಿ ಗೈಸ್. ಇದು ಬಂದುಬಿಟ್ಟು ಆಕ್ಚುಲಿ ಬಂದುಬಿಟ್ಟು ಕರೆ ಪೈಪು. ಇದು ಅವಾಗ ಉಣಿರೋದು, ಇವಾಗೆಲ್ಲ ಉಣಿಲ್ಲ. ನೋಡಿ ಹಿಂಗೆ ಈ ಸೈಡ್ ರೋಡ್ ಕಡೆಯಿಂದ ಹಿಂಗೆ ಹೋಯ್ತು. ನೋಡಿರಿ ಹೆಂಗೋ ಐತೆ ಅಕ್ಕ ಕರೆ ಪೈಪು. ಇದನ್ನು ಕೊಯ್ಯೋಕ್ಕೆ ಆಗತ್ತೋ ಅಷ್ಟು ಸ್ಟ್ರಾಂಗ್ ಐತೆ ಪೈಪ್. ಮಾತ್ರ ಹಳೆ ಪೈಪು PVC ಪೈಪ್ ಇದ್ದರೆ ಚೆನ್ನಾಗಿರೋದು. ಇದು ನೋಡಿರಿ ಇದು ಹೆಂಗೆ ಹೊಡೈತೆ ಅಂದರೆ ಸೀಳೈತೆ. ಯಾಕೆ ಪ್ರೆಜರಿಗೆ ಸಿಕ್ಕಾಪಟ್ಟೆ ಸೀಳೈತೆ. ನೋಡೋಣ ಬರ್ರಿ. ಸಿಕ್ಕಾಪಟ್ಟೆ ಬಿಸಿಲು ಅಷ್ಟು ಸಾಕಾಯ್ತು ಗೈಸ್. ಕೈಗೆ ಬಟ್ಟೆ ಸ್ವಲ್ಪ ಗಲೀಜಾಯ್ತೆ. ಏನೂ ಮಾಡೋಕ್ಕಾಗಲ್ಲ. ನೋಡಿರಿ ಸದ್ಯಕ್ಕೆ ಇಷ್ಟು ತಕ್ಕಂತೀವಿ. ನೋಡೋಣ ಸಾಕು ಹೋಯ್ತೀವಿ. ನೋಡೋಣ ಬರ್ರಿ, ಕೊಯ್ಬೇಕಾದ್ರೆ ಸಿಗ್ತೀನಿ. ನೋಡಿರಿ ಗೈಸ್, ಹೆವಿ ಅಂದರೆ ಹೆವಿ ರಿಸ್ಕು. ಮಣ್ಣು ನೋಡಿರಿ ಎಷ್ಟು ತೆಗ್ದಿದ್ದೀವಿ ಅಂದರೆ ಕ್ರೇಜಿ ಅಂದ್ಕೊಳ್ರಿ. ನೋಡಿರಿ ಇಲ್ಲೇ ನಮ್ಮ ನಟಿಯಣ್ಣ ಬಂತು. ಏನಣ್ಣ ಮೋಟ್ರ್ ಪಂಪ್ ಬಿಟ್ಟಿದ್ಯಲ್ಲ, ಚರಂಡಿ ಬಿಟ್ಟಿದೆಯಲ್ಲ ಮರ ನೀರು. ಅಲ್ಲಣ್ಣ ಅದು ಹಾಲು ಹೊಡೆದೋದ್ಮೇಲೆ ನೋಡಿ ಈಗ ಅಲ್ಲೇ. ಹಾಂ
ಸಿಕ್ಕಾಪಟ್ಟೆ 23,000 ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಪ್ಪ. ನೀನು ಸಬ್ಸ್ಕ್ರೈಬ್ ಆಗ್ದಂಗೆ ಇರಬೇಡ. ಆಗ್ತಿಲ್ಲ ಕಣದು. ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ನನ್ನ ಒಂದು ಲೈಕ್ ಕೊಡ, ನಮ್ಮ ವಿಡಿಯೋ ನೋಡ್ಬೇಕಂದ್ರಿ ನಮ್ಮನ್ನು ಸಪೋರ್ಟ್ ಮಾಡಿರಿ. ಹಾಂ, ಯೂಟ್ಯೂಬ್ ಇದ್ರೆ ಇವಾಗ ಯಾವ್ದಾರ ಸ್ಟೇಟಸ್ಗೆ ಹಾಕಿಲ್ಲ ಹಾಕೊಟ್ಟೆ. ಹಾಗೆ ಸ್ಟೇಟಸ್ಗೆ ಹಾಕೀನಿ. ಯಾವಾಗ ಹಾಕ್ತಿದ್ದೆ? ಬೆಳಗ್ಗೆನ ಹಾಕಿದ್ದೀನಿ. ಸೊ ನೋಡ್ರಿ, ಇಲ್ಲೇ ಪೈಪ್ ತೆಗಿತಾ ಇದ್ವಿ. ನಮ್ಮ ನಟಿಯಾಣೆ ಬಂದೈತೆ. ಸೊ ನೋಡ್ರಿ ನಮ್ಮ ನಟಿಯಾಣೆನ. ನೋಡಪ್ಪ ಇದು. ಸೊ ಯೂಟ್ಯೂಬಾಗ ಪ್ಲೇ ಮಾಡಿಕೊಡ್ತಿದ್ದಾಳ್ರಿ ಗೈಸ್ಗೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬರ್ರಿ ರೈತರಾದ್ಮೇಲೆ ಕಾಮನ್ ಅಂದಮೇಲೆ ರೈತರು ಗೊತ್ತಲ್ಲ, ರೈತರು ಗೊತ್ತಲ್ಲ ಗೈಸ್. ಕರೆಂಟ್ ಮಾತ್ರ ಅವಾಗಿಂದ ಐತಿ ಅನ್ಬೇಡ್ರಿ, ಕರೆಂಟ್ ಮಾತ್ರ ಸಖತ್ತಾಗೈತಿ ಇವತ್ತು. ಬಡ್ಡಿ ಮಂದಿ ಏನು ಮಾಡ್ತೀರ, ಪೈಪ್ ಹೊಡೆದಾಯ್ತು ನೋಡ್ರಿ. ಬಿಡ್ಕೋ ಕಂಪ್ನಿ ಸ್ಟಾರ್ಟ್ರು ಕ್ರೇಜ್ ಅನ್ಕೊಡ್ರಿ. ಸಖತ್ ಸ್ಟಾರ್ಟ್ರ್ ಅನ್ಬೇಡ್ರಿ, ಸೂಪರ್ ಆಯ್ತು ನೋಡ್ರಿ. ಬಿಡ್ಕೋ ಕಂಪ್ನಿ ವೋಲ್ಟೇಜ್ ಕಾಣಿಸ್ತೈತಾ ನೋಡ್ರಿ, 344 ವೋಲ್ಟೇಜ್ ಐತೆ. ಕ್ರೇಜ್ ಅನ್ಕೊಡ್ರಿ. ಬಟ್ ಏನು ಮಾಡಿದ್ರೆ ಪೈಪ್ ಹೊಡೆದೈತೆ, ಏನೂ ಮಾಡೋಕ್ಕಾಗಲ್ಲ. ಕ್ರೇಜಿ ವೋಲ್ಟೇಜ್ ಐತೆ. ಬಟ್ ಏನು ಮಾಡ್ತೀರ, ಪೈಪ್ ಹೊಡೆದೈತೆ. ಬರ್ರಿ ಪೈಪು ಇನ್ನೂ ನೋಡ್ತಾನೇ ಇದ್ದೀವಿ. ಸಾಕಾಯ್ತು ನಮಗೂ ಆಲ್ರೆಡಿ. ನೋಡೋಣ ಬರ್ರಿ. ಇಷ್ಟು ತೆಗ್ದು ಅವಾಗಿಂದ ನಾನು ಅಷ್ಟೇ ತೆಗ್ದು ಕೈ ಬಿಟ್ಟಿದ್ದೀನಿ. ಸೊ ಬರ್ರಿ ನೋಡೋಣ ಇನ್ನು. ನೋಡ್ರಿ ಈ ಕರೆ ಪೈಪು ಸೇಮ್ ಇದು ಹೆಂಗೆ ಹೊಡೆದೈತಾ, ಇಲ್ಲಿಗನ ಹೊಡೆದೈತೆ ಅಷ್ಟೇ ಗೈಸ್. ಸೇಮ್ ಇಲ್ಲಿ ಹೆಂಗೈತೆ ಹಂಗೆ ನೋಡ್ರಿ, ಅಷ್ಟು ಮಾತ್ರ ಹೊಡೆದೈತೆ ಅಷ್ಟು. ಅದು ಎಲ್ಲಿ ನೋಡ್ರಿ, ಮಣ್ಣು ಐತಲ್ಲ, ನೀರು ಬರ್ತೈತಲ್ಲ, ಅಲ್ಲಿ ಇಷ್ಟೇ ಹೊಡೆದಿರೋದು ಗೈಸ್. ಇದು ಬಿಳೆ ಪೈಪು ಈ ಥರ ಇದ್ರಲ್ಲಿ ಲಾಕ್ ಸಿಸ್ಟಮ್ ಐತೆ, ತೋರಿಸ್ತೀನಿ ನೋಡ್ರಿ. ಈಗ ಅದೇನು ಮಾಡೋಕ್ಕಾಗಲ್ಲ. ಈಗ ಅದನ್ನ ಟ್ಯೂಬ್ ಸುತ್ತಬೇಕು. ಸೊ ನೋಡೋಣ, ಕೊಯ್ಯೋದೇ ಬೇಡ ಅಂತ ಟ್ಯೂಬ್ ಸುತ್ತಾನ ಸದ್ಯಕ್ಕೆ ನಿಲ್ಲತ್ತೆ ಅಂತ. ಸೊ ನೋಡ್ರಿ ಇವಾಗ ಊಟ ಮಾಡ್ಕೊಂಡು ಡೈರೆಕ್ಟ್ ಹೊಲ್ದ ಸಿಗ್ತೀನಿ. ಎಸ್ ನೋಡಿ, ಇವಾಗ ಟ್ಯೂಬ್ ಬಂದೆ. ಜಸ್ಟ್ ಊಟ ಮಾಡಿ ಇವಾಗ ಟ್ಯೂಬ್ ಬಂದಿದ್ದೀನಿ. ಸೊ ಈಗ ಜಾಯಿಂಟ್ ಹೊಡಿಯೋಣ ಬರ್ರಿ. ಸೊ ಗೊತ್ತಾಗತ್ತೆ ಗಾಯ್ಸ್. ಇಲ್ಲೆಲ್ಲ ಫ್ರೀಯಾಗಿ ಐತಪ್ಪ, ಕೈ ಆಡ್ತಾ ಐತೆ. ಓ ವಿಡಿಯೋ ರನ್ನಿಂಗಲ್ಲಿ ಐತೆ ವಿಡಿಯೋ ಗೈಸ್. ನೋಡ್ರಿ, ಇಲ್ಲಿಂದ ಇಲ್ಲಿಗನ ಹೋಯ್ತು ಅಷ್ಟೇ. ಜಾಗ ಮಾಡ್ಕೊತ ಇದ್ದೀವಿ ಟ್ಯೂಬ್ ಸುತ್ತಕ್ಕೆ. ನೋಡಿ ಗಾಯ್ಸ್, ಟ್ಯೂಬ್ ರೆಡಿ ಇದೆ. ಜಾಗ ಮಾಡ್ಕೊತ ಇದ್ದೀವಿ. ಸೊ ಜಾಗ ಆದರೆ ನೋಡಿರಿ ಎಷ್ಟು ಆಳ ತೆಗ್ದಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಆಳ. ನೋಡಿ ಎಷ್ಟು ಆಳ ತೆಗ್ದಿದ್ದೀವಿ, ಸಿಕ್ಕಾಪಟ್ಟೆ ಅಲ್ಟ್ ಆಗುತ್ತೆ. ಅಲ್ಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಇನ್ಮೇಲೆ 2 ದಿನಕ್ಕೊಂದ್ಸಲ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಹೊಸಬ್ರು ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಹಾಕೋಣಲ್ಲ. ಸೊ ನೀವು ನೋಡೋರೆಲ್ಲ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಹಾಕೊಳ್ರಿ. ನಾವು ಮಾಡೋ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿರಿ. ಸದ್ಯಕ್ಕೆ ತೆಗಿತಾ ಇದ್ದೀನಿ. ಸೊ ಡೈಲಿ ಬ್ಲಾಗ್ಸ್ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಯಾವ ಥರ ಬೇಕಾದ್ರೂ ನಮ್ಮ ರೈತರ ಸಿಚುವೇಶನ್ ಯಾವ ಥರ ಆಗುತ್ತೋ ಆ ಥರ ವೀಡಿಯೋಸ್ ಮಾಡಾಕ್ತಿರ್ತೀನಿ. ಸೊ ಹೆಲ್ಪ್ಫುಲ್ ವೀಡಿಯೋಸೇ ಮಾಡಾಕ್ತಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಸದ್ಯಕ್ಕೆ ಇದನ್ನು ಬಿಡಿಸ್ತಾ ಇದ್ದೀನಿ. ಬಿಡಿಸಾದ್ಮೇಲೆ ಫುಲ್ ಟ್ಯೂಬ್ ಸುತ್ತಿ ಆಮೇಲೆ ಸಿಗ್ತೀನಿ ಗೈಸ್. ಕೈ ನೋಡ್ರಿ ಎಲ್ಲ ಹೆಂಗಾಗ್ಬಿಡ್ರಿ. ಸೊ ಈಗ ಟ್ಯೂಬ್ ಸುತ್ತುತ್ತಾ ನೋಡ್ರಿ. ಅಲ್ಲಿಂದ ಅಲ್ಲಿಗೆ ಬಿಗ್ಗೆ ಸುತ್ತಬಿಡು. ಕರೆಂಟ್ ಐತೆ, ಇನ್ನೂ ಚೆಕ್ ಮಾಡ್ಬೇಕು ಇವಾಗ ಗೈಸ್. ಕರೆಂಟ್ ಇನ್ನೂ ಐತೆ. ಕರೆಂಟಿಂದ 5 ಗಂಟೆವರೆಗೂ ಇರುತ್ತೆ. ಅಷ್ಟರೊಳಗೆ ಚೆಕ್ ಮಾಡೇ ಬಿಡ್ಬೋದು. ನಾವು ಎಳೆಯೋ ಸ್ಪೀಡಿಗೆ ಗೊತ್ತಲ್ಲ, ಕಿತ್ಕೊಂಡು ಹೋಯ್ ಟ್ಯೂಬ್ ನೋಡ್ರಿ, ಕಟ್ಟಾಗಿ ಹೋಯ್ತು. ಇನ್ನೊಂದು ಟ್ಯೂಬ್ ಆಗ್ತದೆ. ಯಾಕಂದರೆ ಅದು ಟ್ಯೂಬ್ ಬಂದುಬಿಟ್ಟು ಇಷ್ಟು ದಿನ ಬಿಸಿಲೇ ಬೆಂದಿತ್ತು, ಹಂಗಾಗಿ ಆ ಥರ ಐತೆ. ಸೊ ತಪ್ಪು ನಮ್ಮದೇನು ಹೇಳಕ್ಕಿಗ್ಬೇಕಾಯ್ತು. ಸೊ ಟ್ಯೂಬ್ ಹೋಯ್ ನೋಡ್ರಿ ಗೈಸ್. ಸೊ ಇನ್ನೊಂದಿತ್ತು ಟ್ಯೂಬು ನೋಡ್ರಿ, ಅದನ್ನ ಹೊಡೆದು ನೋಡೋಣ, ಟ್ರೈ ಮಾಡೋಣ ಗೈಸ್. ನೋಡ್ರಿ ಫೈನಲಿ ಫುಲ್ ಆಯ್ತು. ಈಗ ಮೋಟ್ರ್ ಆನ್ ಮಾಡೋಣ ಬರ್ರಿ. ಅದೇನಾಗುತ್ತೆ ಮಾಡೋಣ. ಸೊ ಗೊತ್ತಾಗ್ತೀವಿ ಮೋಟ್ರ್ ಆನ್ ಮಾಡಿದ್ರೆ. ಸೊ ಕರೆಂಟ್ ಐತೆ ಅಂದ್ಕೊಂಡಿದ್ದೀನಿ. ಸೊ ಬರ್ರಿ ನೋಡೋಣ. ಕರೆಂಟ್ ಇದ್ದು ಬಿಟ್ರೆ ಚೆಕ್ ಮಾಡೇ ಬಿಡೋದೆ. ನೋಡ್ರಿ 375 ವೋಲ್ಟೇಜ್. ಕ್ರೇಜಿ ಐತೆ ವೋಲ್ಟೇಜ್ ನೋಡ್ರಿ. ಇವತ್ತೇ ಐತಿ, ಇಷ್ಟು ದಿನ ಇರಲಿಲ್ಲ. ವೋಲ್ಟೇಜ್ ಕಮ್ಮಿ ಇರೋದು, ಬಟ್ ಇವತ್ತು ಚೆನ್ನಾಗೈತೆ. ಅಡಿಕೆ ಹೇಳಕ್ಕೆ ನೀರು ಹೊಡಿತವ್ರು ಆಲ್ರೆಡಿ. ಅದು ಒಂದು ವಿಡಿಯೋ ಬರುತ್ತೆ ಸದ್ಯದಲ್ಲೇ.
ಮೋಟ್ರ್ ಬೇರೆ ಆನ್ ಮಾಡಿದ್ದೀವಿ. ಸೊ ಲ್ಯಾಟ್ರಲ್ ಸುತ್ತಿದ್ವಿ ಹೆಂಗನಾಗಲಿ ಅಂತ. ಲ್ಯಾಟ್ರಲ್ ಚೆನ್ನಾಗಿ ಟೈಟ್ ಬರುತ್ತೆ. ಸೊ ಸದ್ಯಕ್ಕೆ ಏನೂ ಲೀಕೇಜ್ ಏನಿಲ್ಲ. ಸೊ ಇನ್ನೂ ಬೆಳೆಯೋ ತನಕ ಮುಚ್ಚಲ್ಲ, ಹಿಂಗೆ ಇರುತ್ತೆ. ಸೊ ಏನೇ ಅದರ ರಿಸಲ್ಟು ಬೆಳೀಕೆ ನೋಡೋಣ. ಫೈನಲಿ ಏನೂ ಆಗಿಲ್ಲ, ಸದ್ಯಕ್ಕೆ ನಡೀತೈತೆ, ಲೀಕೇಜ್ ಏನಿಲ್ಲ. ಸದ್ಯಕ್ಕೆ ತೀಡಕ್ಕೆ ಹೋಗ್ತದೆ, ಅವಲೇ ತೋರಿಸಿನಲ್ಲ ನಿಮಗೆ, ಡೈರೆಕ್ಟಲ್ಲೇ ತೀಡಕ್ಕೆ ಹೋಗ್ತದೆ. ಹೋಗಿ ನೋಡ್ಬೇಕಲ್ಲ, ಚೆಕ್ ಮಾಡ್ಬೇಕು ಈಗ. ಲೆಟ್ಸ್ ಗೋ ಗೈಸ್. ಫೈನಲಿ ಕಂಪ್ಲೀಟೆಡ್ ಆಯ್ತು. ಸೊ ಈಗ ಡೈರೆಕ್ಟ್ ತೀರದಾಗ ಹೋಗಿ ನೋಡಬೇಕು. ಸೊ ಹಿಂಗೆ ನೀರೆಲ್ಲ ಚೆಕ್ ಮಾಡ್ಬೇಕು, ಹೋಗ್ತದಾವೆ. ಫೈನಲ್ ನೋಡಿರಿ, ಇವತ್ತಿನ ವೀಡಿಯೋದಲ್ಲಿ ಎಷ್ಟು ಕಷ್ಟಪಟ್ವಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ವಿ. ಫೈನಲಿ ಎಫೆಕ್ಟ್ ಹಾಕಿದ್ಕೂ ಟ್ಯೂಬಿಂದನೇ ಸಖತ್ ಟೈಟ ಸುತ್ತಿ. ಲೀಕೇಜ್ ಏನಿಲ್ಲ ತಾನೇ? ಲೈಟಾಗಿ ಒಂದು ಹನಿ ಆದರೆ ಏನೂ ಆಗೋಲ್ಲ. ಬಟ್ ಸಿಕ್ಕಾಪಟ್ಟೆ ಒಯ್ದು ನಿನ್ನೆ ಅಂತೂ ಇಲ್ಲೆಲ್ಲ ಫುಲ್ ತುಂಬಿತ್ತು ಗುಂಡಿ ಇಲ್ಲೆಲ್ಲ. ಸದ್ಯಕ್ಕೆ ಏನೂ ಆಗೋಲ್ಲ. ಸ್ವಲ್ಪ ಮಣ್ಣು ಬಿದ್ದರೆ ಸರಿಯಾಗತ್ತೆ ನನ್ನ ಪ್ರಕಾರ. ಮಣ್ಣು ಹಾಕ್ಬಿಡೋಣ ಬೇಡ, ಸದ್ಯಕ್ಕೆ ಇರಲಿ. ಸ್ವಲ್ಪ ಇಲ್ಲಿ ಮಾತ್ರ ಸ್ವಲ್ಪ ಮಣ್ಣು ಹಾಕೋಣ ಗೈಸ್. ಸ್ವಲ್ಪ ಹಾಕ್ಬಿಡು ಮಣ್ಣು, ಪುಡಿ ಮಣ್ಣು ಹಾಕ್ಬೇಕಲ್ಲ ಗೈಸ್. ಇದನ್ನ ಫುಲ್ ಹಸಿ ಐತೆ, ಹಸಿ ಮಣ್ಣು ಬೇಡ, ಸ್ವಲ್ಪ ಪುಡಿ ಮಣ್ಣು ಹಾಕೋಕೆ ಹೇಳ್ತಾ ಇದ್ದೀನಿ. ಪುಡಿ ಮಣ್ಣು ಹಾಕ್ಬೇಕು. ಇಲ್ಲ ಗೈಸ್ ನೋಡ್ರಿ, ಅಲ್ಲ ಫ್ರೆಶ್ ಮಣ್ಣು ಐತೆ. ಒಂದು ಚಲಕ್ಕೆ ತಗೊಂಬಂದ್ಬಿಡ್ತೀನಿ ಹೋಗಿ, ತಡ್ರಿ ಹೋಗಿ ತಗೊಂಬಂದ್ಬಿಡ್ತೀನಿ. ಹಾಕಪ್ಪ. ಅಲ್ಲಿ ಮಣ್ಣು ಹಾಕ್ಬಿಟ್ವಿ. ಒಂದು ಸ್ವಲ್ಪ ಲೀಕೇಜ್ ಆದ್ರೂ ಗೊತ್ತಾಗುತ್ತೆ ಈಗ, ಯಾಕಂದರೆ ನುಸಿ ಮಣ್ಣಲ್ಲ, ಸ್ವಲ್ಪ ಲೀಕೇಜ್ ಆದ್ರೂ ಗೊತ್ತಾಗುತ್ತೆ. ಹಂಗಾಗಿ ಫುಲ್ ಹಾಕಿದ್ದೀವಿ. ಸೊ ಫೈನಲಿ ಬರ್ರಿ, ಎಲ್ಲ ಆಯ್ತು. ಡೈರೆಕ್ಟ್ ಅಲ್ಲಿ ಹೊಡೆದಿತ್ತು. ಇನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೇ ಅಡಿಕೆಡಕ್ಕೆ ಮಣ್ಣು ಹೊಡೆಸ್ದಾಗ ಮುಚ್ಕೊಂಡಿತ್ತು. ಸೊ ಅದು ನನಗೆ ಇವಾಗ ಹಂಗೆ ಕ್ಯಾಪ್ ಹಾಕಿ, ಎಂಟು ಕ್ಯಾಪ್ ಹಾಕಿ ಲಾಕ್ ಮಾಡಿ. ಗೈಸ್ ಇವತ್ತಿಂದು ವೀಡಿಯೋ ನೋಡಿದ್ರಲ್ಲ, ಇಷ್ಟಾರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಕಿದ್ರೆ. ಇನ್ಯಾರು ಹೊಸಬ್ರು ಇವಾಗ ನನ್ನ ಚಾನಲ್ ವಿಸಿಟಿಂಗ್ ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿದ್ರೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟಾಟಾ, ಬಾಯ್ ಫ್ರಮ್ ಅಗ್ರಿಕಲ್ಚರ್ ಬ್ಲಾಗ್ಸ್.